ನಮಸ್ಕಾರ ಸ್ನೇಹಿತರೆ, ತ್ರಿಬಲ್ ಆರ್ ಕನ್ನಡ ಸ್ಟುಡಿಯೋಗೆ ಸ್ವಾಗತ. ಪ್ರೀತಿಯ ಬಂಧುಗಳೇ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮನುಷ್ಯನ ಜೀವಿತಾವಧಿ ಮುಗಿದ ನಂತರ ಮುಂದೆ ಏನಿದೆ ಎಂಬ ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ನಾವು ಈ ಜಗತ್ತಿಗೆ ಬಂದ ಕ್ಷಣದಿಂದಲೇ ನಮ್ಮ ಹೆಜ್ಜೆಗಳು ಮರಣದತ್ತ ಸಾಗುತ್ತವೆ. ಮರಣ ಅದು ಎಲ್ಲರಿಗೂ ಸಮಾನ. ಶ್ರೀಮಂತ, ಬಡವ, ವಿದ್ಯಾವಂತ, ಅಜ್ಞಾನಿ ಯಾರನ್ನೂ ಬಿಡುವುದಿಲ್ಲ. ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ, ಮರಣದ ನಂತರ ಏನು? ನಮ್ಮ ಉಸಿರು ನಿಂತಾಗ ದೇಹ ಮಣ್ಣಿಗೆ ಮರಳುತ್ತದೆ. ಜನರು ಅಳುಹಾಕುತ್ತಾರೆ, ಕಣ್ಣೀರಿಡುತ್ತಾರೆ. ಆದರೆ ಒಂದು ಸತ್ಯವನ್ನು ಮರೆಯಬಾರದು: ದೇಹ ಹೋಗಬಹುದು, ಆದರೆ ಆತ್ಮ ಹೋಗುವುದಿಲ್ಲ. ಭಗವದ್ಗೀತೆ ನಮಗೆ ಹೇಳುತ್ತದೆ, ಆತ್ಮ ಶಾಶ್ವತ, ಅದಕ್ಕೆ ಮರಣವಿಲ್ಲ, ಜನನವಿಲ್ಲ, ಅದು ಎಂದಿಗೂ ನಾಶವಾಗುವುದಿಲ್ಲ ಎಂದು. ಸ್ನೇಹಿತರೆ, ನಮ್ಮ ಕರ್ಮವೇ ನಮ್ಮ ಮುಂದಿನ ದಾರಿ. ಒಳ್ಳೆಯದನ್ನು ಮಾಡಿದರೆ ನಮ್ಮ ಆತ್ಮವು ಬೆಳಕಿನ ದಾರಿಗೆ ಹೋಗುತ್ತದೆ, ಕೆಟ್ಟದನ್ನು ಮಾಡಿದರೆ ಕತ್ತಲೆಯ ದಾರಿಗೆ ಹೋಗುತ್ತದೆ. ಒಂದು ಸತ್ಯವನ್ನು ಸದಾ ನೆನಪಿಡಿ: ಮರಣ ನಮ್ಮ ಅಂತ್ಯವಲ್ಲ, ಅದು ಹೊಸ ಆರಂಭ. ನಾವು ಬಿಟ್ಟು ಹೋಗುವ ಹೆಜ್ಜೆ ಗುರುತುಗಳು, ನೆನಪುಗಳು, ಕೃತಿಗಳು ಮಾತ್ರ ಶಾಶ್ವತ. ಆದ್ದರಿಂದ ಬದುಕಿರುವಾಗಲೇ ಪ್ರೀತಿಯನ್ನು ಹಂಚೋಣ, ಕ್ಷಮೆ ಮಾಡೋಣ, ಸಹಾಯ ಮಾಡೋಣ. ಏಕೆಂದರೆ ಮರಣದ ನಂತರ ನಮ್ಮೊಂದಿಗೆ ಹಣ ಸಂಪತ್ತು ಬರುವುದಿಲ್ಲ, ಬರುವುದು ಕೇವಲ ನಮ್ಮ ಕರ್ಮ ಮತ್ತು ನೆನಪು. ಜೀವನವು ಒಂದು ಪುಸ್ತಕದಂತೆ, ಮರಣವು ಅದರ ಕೊನೆಯ ಪುಟ. ಆದರೆ ಆತ್ಮ ಎನ್ನುವುದು ಆ ಪುಸ್ತಕದ ಕಥೆ, ಅದು ಮತ್ತೊಂದು ಪುಸ್ತಕದಲ್ಲಿ ಮುಂದುವರಿಯುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ತ್ರಿಬಲ್ ಆರ್ ಕನ್ನಡ ಸ್ಟುಡಿಯೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಕ್ಕಂತಾಗುತ್ತದೆ.